ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ರಿಕ್ವೆಸ್ಟೆಡ್ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ ಈ ಡಿಸೈನ್, ಬಟ್ ಸಖತ್ ಈಸಿಯಾಗಿ ಫಿನಿಶ್ ಮಾಡ್ಕೊಬೋದು. ಅಂದರೆ ಸಿಂಪಲ್ ಆಗಿದೆ ಮೆಥಡೆಲ್ಲ, ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ಇಲ್ಲಿ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ದಾರ ಇದೆ. ಹಾಗೆ ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನಾಟನ್ನು ಫಿಕ್ಸ್ ಮಾಡ್ಕೊಬೇಕು. ನಾಟ್ ಫಿಕ್ಸ್ ಆದಮೇಲೆ 2 ಚೈನ್ ವರ್ಕ್ ಮಾಡಿ, ಅಲ್ಲೇನು ನಾನು ನಾಟ್ ಫಿಕ್ಸ್ ಮಾಡ್ದೆಯಲ್ಲೋ ಅದರ ಪಕ್ಕದಲ್ಲೇ ಒಂದು ಕಂಬನ ವರ್ಕ್ ಮಾಡಬೇಕು. ಆ 2 ಚೈನ್ ಲೆಂತಿಗೆ ಕಂಬ ಮಾಡ್ಕೊಬೇಕು. ಈ ಕಂಬ ಆದಮೇಲೆ ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ವರ್ಕ್ ಮಾಡಬೇಕು. ಸೊ ಕಂಬದ ಮಧ್ಯೆ ಗ್ಯಾಪನ್ನು ಕೊಡಬಾರ್ದು. ಸೊ ಈ ರೀತಿ 2 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕಿಬಿಟ್ಟು, ಸ್ಟಾರ್ಟಿಂಗ್ ಏನು 2 ಚೈನ್ ವರ್ಕ್ ಮಾಡಿದ್ದೆ ಅದನ್ನು ಬಿಟ್ಬಿಟ್ಟು 2 ಕಂಬ ಮಾಡ್ಕೊಂಡಿದ್ದೆ ಅಲ್ವಾ, ನೋಡಿ ಆ 2 ಕಂಬಕ್ಕೂ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆನ ಮಾಡಬೇಕು. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಆ 2 ಕಂಬನ ಸೇರಿಸಿ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ 1 ಚೈನ್ ಹಾಕಿ ಮತ್ತು 2 ಕಂಬನ ವರ್ಕ್ ಮಾಡಬೇಕು. ಕಂಬ ಮತ್ತು ಡಬಲ್ ಕ್ರೋಶೆಟ್ ಎರಡೂ ಕೂಡ ಒಂದೇ. ಆ 1 ಚೈನ್ ಎಲ್ಲಿಗೆ ಕರೆಕ್ಟಾಗಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನಾವು ಕಂಬನ ವರ್ಕ್ ಮಾಡಬೇಕು. ಒಂದು ಕಂಬ ಆದಮೇಲೆ ಗ್ಯಾಪ್ ಕೊಡ್ತೀರಾ, ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ವರ್ಕ್ ಮಾಡಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬರುತ್ತೆ. 2 ಚೈನ್ ಹಾಕಿಬಿಟ್ಟು 2 ಕಂಬ ಮಾಡ್ಕೊತೀವಿ. ಮತ್ತು ಇನ್ನೆಲ್ಲ ಕಡೆ 2 ಚೈನ್ ಹಾಕೋ ಅವಶ್ಯಕತೆ ಇಲ್ಲ, ಬರೀ 2 ಕಂಬನ ಮಾಡ್ಕೊಬೇಕು. 2 ಕಂಬ ಆದಮೇಲೆ 2 ಚೈನ್ ವರ್ಕ್ ಮಾಡಿ ಆ 2 ಕಂಬನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಇವಾಗ 1 ಚೈನ್ ಹಾಕಿಬಿಟ್ಟು ಆ 1 ಚೈನ್ ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಕಂಬನ ವರ್ಕ್ ಮಾಡಬೇಕು. ಸೊ 2 ಕಂಬನ ಮಾಡ್ಕೊಬೇಕು. ಕಂಬ ವರ್ಕ್ ಮಾಡಬೇಕಾದ್ರೆ 2 ಕಂಬದ ಮಧ್ಯೆ ಯಾವುದೇ ಥರ ಗ್ಯಾಪನ್ನು ಕೊಡಬಾರ್ದು. 2 ಕಂಬ ಆದಮೇಲೆ 2 ಚೈನ್ ಮತ್ತು ಈ 2 ಕಂಬನ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಮತ್ತು 2 ಕಂಬನ ಸೇರಿಸ್ಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಈ ರೀತಿ ಡಿಸೈನ್ ಬರುತ್ತೆ. ಇದೇ ಥರ 4 ಸಲ ಅಥವಾ 5 ಸಲ 2 ಕಂಬನ ವರ್ಕ್ ಮಾಡಬೇಕು. ಕಂಬ ಆದಮೇಲೆ ಆರ್ಚ್ ಬರುತ್ತೆ. ಸೊ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗೋದ್ರಿಂದ ಆರ್ಚ್ ಕೂಡ ಇದೇ ಸ್ಟೆಪ್ಪಲ್ಲಿ ಬರುತ್ತೆ. ಸೊ ನಾನು ಇನ್ನೂ ಒಂದು ಸಲ 2 ಕಂಬನ ವರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಟೋಟಲಾಗಿ ನಾನು 4 ಸಲ 2 ಕಂಬ ವರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಮಾಡಬೇಕು, ಆ ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದ ನಂತರ ಚೈನ್ಸ್ ವರ್ಕ್ ಮಾಡಬೇಕು. 8 ಚೈನ್ನ ಹಾಕ್ಕೊಬೇಕಾಗತ್ತೆ. ಅಂದರೆ 8 ಚೈನ್ಸ್ನ ವರ್ಕ್ ಮಾಡಿಕೊಂಡು ಡಿಸೈನ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡಿ ನೋಡಿ 2 ಸ್ಕಿಪ್ ಮಾಡಬೇಕಾಗತ್ತೆ. 2 ಸ್ಕಿಪ್ ಮಾಡಿಕೊಂಡು 1 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ಆ 1 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಡಿಸೈನ ಫ್ರಂಟಿಗೆ ಟರ್ನ್ ಮಾಡಬೇಕು. ಇಲ್ಲಿವಾಗ 4 ಕಂಬ ಸ್ಕಿಪ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಫ್ರಂಟಿಗೆ ಟರ್ನ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಡಬಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡ್ಕೊಬೇಕು. 8 ಚೈನ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕು. ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು ಆ ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ 1, ನೆಕ್ಸ್ಟ್ 2 ಲೂಪಿಂದ 1. ಇದೇ ರೀತಿ 5 ಅಥವಾ 6 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಆ ಗ್ಯಾಪ್ ನೋಡಿಕೊಂಡು ನೀವು ಡಬಲ್ ಕ್ರೋಶೇಸ್ನ ಮಾಡ್ಕೊಬೋದು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಕೂಡ ಮಾಡ್ಕೊಳ್ಳಿ. ನಾನು ಟೋಟಲಾಗಿ 5 ಡಬಲ್ ಕ್ರೋಶೇಸ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಚೈನ್ಸ್ ವರ್ಕ್ ಮಾಡಿಕೊಂಡು ಅದೇ 8 ಚೈನ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ ಆ ಚೈನ್ಗೆ ನಾನು ಸಿಂಗಲ್ ಕ್ರೋಶೆಯಿಂದ ಈ 2 ಚೈನನ್ನು ಫಿಕ್ಸ್ ಮಾಡ್ತೀನಿ. ಈ ಥರ ಒಂದು ಮಿನಿ ಆರ್ಚ್, ವೆರಿ ಮಿನಿ ಆರ್ಚಲ್ಲಿ ಫಾರ್ಮ್ ಆಗುತ್ತೆ. ಇದಾದಮೇಲೆ ಇನ್ನೂ 3 ಸಿಂಗಲ್ ಕ್ರೋಶೆನ ಆ ಚೈನ್ಗೆ ವರ್ಕ್ ಮಾಡ್ತೀನಿ. ಅಂದರೆ ಆ 8 ಚೈನ್ ಏನಿತ್ತು ಅದಕ್ಕೇ ಇನ್ನೂ 3 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ಆರ್ಚ್ನ ಮಾಡ್ಕೊಬೇಕು. ಆರ್ಚ್ ಮಾಡೋದಕ್ಕೆ ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಎಷ್ಟು ಡಬಲ್ ಕ್ರೋಶೇಸ್ ಮಾಡ್ಕೊಂಡಿರ್ತೀರ ನೋಡ್ಕೊಳ್ಳಿ. ಸೊ ಸೇಮ್ ನಂಬರ್ ಆಫ್ ಡಬಲ್ ಕ್ರೋಶೇಸ್ನ ಈ ಕಡೆ ಸೈಡ್ ಕೂಡ ವರ್ಕ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ 5 ವರ್ಕ್ ಮಾಡಿದ್ದೆ ಅಲ್ವಾ, ಹಾಗಾಗಿ 2
2 ಚೈನ್ ಆದಮೇಲೆ ಮತ್ತೆ 5 ಡಬಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಸೊ ಸಖತ್ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ ಡಿಸೈನು, ಬಟ್ ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನನಗಂತೂ ಫಾರ್ ದ ಫಸ್ಟ್ ಟ್ರೈಯಲ್ಲೇ ಸಖತ್ ಇಷ್ಟ ಆಯಿತು ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿ ಬರುತ್ತೆ. ಅಟ್ ಪ್ರೆಸೆಂಟಲ್ಲಿ ನಿಮಗೆ ಡಿಸೈನ್ ಏನೋ ಒಂಥರ ಅನ್ಫಿನಿಶ್ ಥರ ಕಾಣಿಸುತ್ತೆ, ಬಟ್ ಕುಚ್ಚು ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ 5 ಡಬಲ್ ಕ್ರೋಶೇಸ್ ಆದಮೇಲೆ ಕೆಳಗಡೆ 2 ಕಂಬನ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ, ನೋಡಿ ಆ ಸಿಂಗಲ್ ಕ್ರೋಶೆಗೆ ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ, ಅದರಲ್ಲಿ 2ನೇ ಸಿಂಗಲ್ ಕ್ರೋಶೆಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗುತ್ತೆ. ಆವಾಗ ಆರ್ಚು ಕಂಪ್ಲೀಟ್ ಆಗುತ್ತೆ. ಈ ಥರ ಆರ್ಚ್ ಬರುತ್ತೆ. ಮಧ್ಯದಲ್ಲಿ ಅಲ್ಲೇನು 3 ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಗ್ಯಾಪಲ್ಲಿ ಕುಚ್ಚನ್ನು ಟೈ ಮಾಡೋದು. ಸೊ ನೆಕ್ಸ್ಟ್ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊಬೇಕು. ಕಂಟಿನ್ಯೂ ಮಾಡೋದಕ್ಕೆ ಏನು ಮಾಡಬೇಕು, 1 ಚೈನ್ ಹಾಕಿ 2 ಕಂಬನ ವರ್ಕ್ ಮಾಡಬೇಕು. ಆ 1 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಂದ 2 ಕಂಬನ ಸ್ಟಾರ್ಟ್ ಮಾಡಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, 2 ಕಂಬದ ಮಧ್ಯೆ ಗ್ಯಾಪನ್ನು ಕೊಡಬಾರ್ದು. ಗ್ಯಾಪ್ ಕೊಡ್ದಿರ ಪಕ್ಕದಲ್ಲೇ ಮಾಡ್ಕೊಳ್ಳಿ. 2 ಕಂಬ ಆದಮೇಲೆ 2 ಚೈನ್ ವರ್ಕ್ ಮಾಡಿಕೊಂಡು ಆ 2 ಕಂಬನ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಆ 2 ಕಂಬನ ಸೇರಿಸ್ಕೊಂಡು ಸೆಕೆಂಡ್ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಇಲ್ಲಿಂದ ಡಿಸೈನ್ ಸೇಮ್ ಇರುತ್ತೆ. 1 ಚೈನ್ ವರ್ಕ್ ಮಾಡಿ 2 ಕಂಬನ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೂ ಮಧ್ಯದಲ್ಲಿ ನಿಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಲ್ಲಿವರೆಗೂ ನೀವು 2 ಕಂಬನ ವರ್ಕ್ ಮಾಡ್ಕೊತ ಹೋಗಬೇಕು. ಸೊ ಒನ್ಸ್ ನಿಮಗೆ ಇಷ್ಟು ಸ್ಪೇಸ್ ಸಾಕು ಅನಿಸಿದ್ಮೇಲೆ 8 ಚೈನ ವರ್ಕ್ ಮಾಡಿಕೊಂಡು ನಾವು ಆರ್ಚ್ ಮಾಡೋದಕ್ಕೆ ಸ್ಪೇಸ್ ಮಾಡ್ಕೊಬೇಕು. ಈಗಷ್ಟೇ ನಾನು ಆರ್ಚ್ ವರ್ಕ್ ಮಾಡಿದೆ ಅಲ್ವಾ, ಅದೇ ಥರನೇ ಆರ್ಚ್ ಬರುತ್ತೆ. ಇಲ್ಲಿ ಇನ್ನೊಂದು ಸಲ ಆರ್ಚ್ನ ವರ್ಕ್ ಮಾಡಿ ತೋರಿಸ್ತಾ ಇಲ್ಲ. ಇನ್ ಕೇಸ್ ಯಾರಿಗಾದರೂ ಗೊತ್ತಾಗ್ತಾ ಇಲ್ಲ ಅನಿಸಿದ್ರೆ ಆ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಬೋದು. ಇದೇ ಥರ ಡಿಸೈನ ನಾವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನಾನು ಕಂಪ್ಲೀಟ್ ಎಲ್ಲ ಮಾಡಿ ಕುಚ್ಚು ಕೂಡ ಟೈ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಆ್ಯಂಡ್ ಇದು ಫಿನಿಶ್ಡ್ ಲುಕ್. ಇಲ್ಲಿ ನಾನು ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. 2 ಆರ್ಚಿನ ಮಧ್ಯ ಏನು 3 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ ಆ ಗ್ಯಾಪಲ್ಲಿ ಕುಚ್ಚು ಕಟ್ಟಿರೋದು. ನನಗೆ ಕಷ್ಟ ಅನ್ನಿಸ್ಲಿಲ್ಲ, ಆರಾಮಾಗಿ 140 ಸ್ಟ್ಯಾಂಡ್ಸಲ್ಲಿ ಟೈ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಿಗಾದರೂ ಆ ಸ್ಮಾಲ್ ಗ್ಯಾಪಲ್ಲಿ ಇಷ್ಟು ಸ್ಟ್ಯಾಂಡ್ಸ್ ತೊಗೊಂಡು ಕುಚ್ಚನ್ನು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ನೀವು 120 ತೊಗೊಳ್ಳಿ ಅಥವಾ 130, ಈ ರೀತಿ ನಂಬರ್ ಆಫ್ ಸ್ಟ್ಯಾಂಡ್ಸನ್ನು ಡಿಕ್ರೀಸ್ ಮಾಡ್ಕೊಳ್ಳಿ. ಸೊ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.